ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ನವಿಲೆ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಬಂದು ಒಂದು ಲೈಕ್ ಫ್ಯಾಮಿಲಿ ಫಂಕ್ಷನ್. ಮಮ್ಮಿ ಅವರ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಅಂದರೆ ನನ್ನ ಚಿಕ್ಕಮ್ಮ ಚಿಕ್ಕಪ್ಪ ಅವರ ಮನೆಯ ಫಂಕ್ಷನ್. ಸೊ ಕಂಗ್ರ್ಯಾಚುಲೇಷನ್ಸ್ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ, ಶಾಂತಿ ಅಕ್ಕ ಅಂತ ಹೇಳ್ತೀನಿ ನಾನು, ಯಾವಾಗಲೂ ಎಷ್ಟೊಂದು ಸಲ ಹೇಳಿದ್ದೀನಿ. ಸೊ ಅವರ ಮನೆಯ ಫಂಕ್ಷನ್ ಏನು ವಿಶೇಷ ಎತ್ತ ಅಂತ ಇನ್ನೇನು ರೀಚ್ ಆಗಿಬಿಡ್ತೀನಿ ಆವಾಗ ಹೇಳ್ತೀನಿ. ಸೊ ಟ್ರಾಫಿಕ್ ನೋಡ್ರಿ, ಟ್ರಾಫಿಕ್ಕು ಬೆಂಗಳೂರಲ್ಲಿ. ಹಾಗೆ ಪಾಪುಗೇನೂ ತಿನ್ಸಿರ್ಲಿಲ್ಲ. ಸೊ ನಮ್ಮ ಗಿರ್ಜಾ ಅತ್ತೆಗೆ ಅನ್ನ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಮಾರ್ನಿಂಗ್ ಹೊರಡ್ತಾ ಇದ್ದೀವಿ. ಮಾರ್ನಿಂಗ್ ಅಂದರೆ 7 ಗಂಟೆ 6 ಗಂಟೆ 7 ಗಂಟೆ ಅಲ್ಲ, ನಾವು ಬಿಟ್ಟಿದ್ದೆ 9:30 ಆಗೋಗಿತ್ತು. ಸೊ ಪಾಪು ದೋಸೆನೂ ತಿನ್ನಲ್ಲ ಅಂತ ಅಂದ, ಮತ್ತು ಬ್ರೆಡ್ ಏನು ಬೇಡ ಅಂತ ಅಂದ. ಸೊ ಅದಕ್ಕೆ ಗಿರ್ಜಾ ಅತ್ತೆ ಬೆಳಗ್ಗೆನೇ ಸಾರು ಅನ್ನ ಮಾಡಿಟ್ಬಿಟ್ಟಿದ್ರು. ಸೊ ಅದಕ್ಕೆ ಅದನ್ನೇ ಟಿಫಿನ್ ಬಾಕ್ಸಿಗೆ ಕಟ್ಕೊಂಡ್ಬಂದಿದ್ರು. ಆಮೇಲೆ ನಮ್ಮ ಜೊತೆ ನೋಡಿ ಈ ಗೆಸ್ಟು ರಶ್ ಅಂತ. ಸೊ ಇವನು ಕೂಡ ಜಾಯ್ನ್ ಆಗಿದ್ದಾನೆ. ಅವನು ನಮ್ಮ ಅತ್ತೆನ ಬಿಟ್ಟು ಇರಲ್ಲ, ಅಂದರೆ ಲೈಕ್ ಮನೇಲಿ ಯಾರಾದರೂ ಒಬ್ರು ಇರಬೇಕು ನೋಡ್ಕೊಳ್ಳೋಕ್ಕೆ. ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿ ಅವನು ಪುಟ್ಟು ಆಗಿದ್ದಾನಲ್ವಾ, ಸೊ ಆರಾಮಾಗಿ ಕ್ಯಾರಿ ಮಾಡಿಬಿಡ್ಬೋದು ಅಂತ ನಮ್ಮತ್ತೆ ಕ್ಯಾರಿ ಮಾಡಿಬಿಡಿದ್ರೆ. ಮತ್ತು ತುಂಬ ಗುಡ್ ಡಾಗ್ ಅವನು. ಹೇಳಿದ ಮಾತೆಲ್ಲ ಕೇಳ್ತಾನೆ, ಮತ್ತು ಹಠ ಮಾಡಲ್ಲ. ಒಂಚೂರು ಅದೊಂಥರ ಮಗು ಥರನೇ ಕ್ಯೂಟ್ ಅಂತ ಅನಿಸುತ್ತೆ. ಡಾಗ್ ಲವರ್ಸ್ ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲ ಇಷ್ಟ ಆಗ್ಬೋದು. ಸೊ ಅದಾದಮೇಲೆ ನಾನು ಈ ಥರ ಸಿಂಪಲಾಗಿ ರೆಡಿ ಆದೆ. ಪಾಪುಗೆ ಮಮ್ಮಿ ಅಂದರೆ ನಮ್ಮಮ್ಮ ಊಟ ಎಲ್ಲ ತಿನ್ನಿಸಿದ್ರು. ಅದಾದಮೇಲೆ ನಿದ್ದೆ ಬರ್ತಿದೆ ಅಂತ ಹೇಳ್ದ. ಹಾಗೆ ಹೆಗಲ ಮೇಲೆ ಹಾಕ್ಕೊಂಡು ಒಂಚೂರು ಹಿಂಗೆ ಅಲಾಡಿದ್ರೆ ಸಾಕು ಆರಾಮಾಗಿ ನಿದ್ದೆ ಮಾಡಿಬಿಡ್ತಾನೆ ಅವನು. ಸೊ ನನ್ನ ಮಗ ಯಾವ ರೀತಿ ಅಂತ ಹೇಳಿದ್ರೆ ಎಲ್ಲರ ಜೊತೆ ಹೊಂದ್ಕೊಂಡ್ಬಿಡ್ತಾನೆ. ಅಂದರೆ ಲೈಕ್ ಆಟ ಗಿಟ ಅದೆಲ್ಲ ಮಾಡಲ್ಲ, ಎಲ್ಲರ ಜೊತೆ ಹೋಗ್ತಾನೆ. ರಶ್ ಜೊತೆ ಅಂತೂ ಹೆಂಗೆ ಆಟ ಆಡಿದ್ದಾನೆ ಅಂದರೆ ಹಂಗೆ ಆಟ ಆಡಿದ್ದಾನೆ. ಸೊ ಮಸ್ತಾಗಿತ್ತು ಡೇ ಮಾತ್ರ. ಅದನ್ನೆಲ್ಲ ಲೈಕ್ ನೆನೆಸ್ಕೊತಾ ಇದ್ದರೆ ಎಷ್ಟು ಹಿಂಗೆ ಅನ್ನೋ ಅಷ್ಟಕ್ಕಾಗೋಯ್ತಲ್ಲ ಆವತ್ತಿನ ಡೇ ಅಂತ ಅನಿಸುತ್ತೆ. ಮತ್ತು ನಾವು ಯಾರ್ಯಾರು ಹೋಗ್ತಾ ಇರೋದು ಆಲ್ರೆಡಿ ಕಾಣಿಸ್ತಿದೆ ಅನಿಸುತ್ತೆ. ನಮ್ಮ ವಿಜಿ ಮಾಮ, ನಮ್ಮಮ್ಮ, ಪುಷ್ಪ ಅಕ್ಕ ಅಂದರೆ ನನಗೆ ಅತ್ತೆ ಆಗಬೇಕು, ನಾನು ಅಕ್ಕ ಅಂತ ಕರಿತೀನಿ. ಸೊ ನಮ್ಮ ಗಿರ್ಜಾ ಅತ್ತೆ. ಅದಾದಮೇಲೆ ನಾನು, ಧ್ಯಾನು, ಡಾಗ್ ಅಂತ ಹೇಳಲ್ಲ ಅವನಿಗೆ. ಅತ್ತೆ ನೋಡಿದ್ರೆ ವ್ಲಾಗ್ನ ಮತ್ತೆ ತಿರ್ಗಾ ಬೇಜಾರು ಮಾಡ್ಕೊತಾರೆ, ರಶ್ ಅಂತ ಕರೆಯೋದು. ಸೊ ಯಾರ್ಯಾರಿಗೆ ರಶ್ ಇಷ್ಟ ಅದ ಎಲ್ಲ ಮರಿದಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಸೊ ಇದೊಂದು ಫ್ರೆಂಡ್ಲಿ ಡಾಗ್ ಅಲ್ವಾ, ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಬಂದ ಅವನು. ಏನೂ ಮಾಡಲ್ಲ ಗೊತ್ತಾ, ಯಾರಿಗೂ ಏನೂ ಬೊಗಳಲ್ಲ, ಕಚ್ಚಲ್ಲ, ಏನೂ ಇಲ್ಲ. ಇನ್ನೂ ಚಿಕ್ಕವನವನು. ಸೊ ಪ್ರಾಬಬ್ಲಿ 6 ಮಂತ್ಸ್ ಇರುತ್ತೆ, 5 ಮಂತ್ ಇಲ್ಲ 6 ಮಂತ್ ಇರುತ್ತೆ ಅವನಿಗೆ ಅಷ್ಟೇ. ಬಟ್ ತುಂಬ ಕ್ಯೂಟ್, ಚೆನ್ನಾಗಿ ಆಟ ಆಡ್ತಾನೆ, ಏನೂ ಡಿಸ್ಟರ್ಬ್ ಎಲ್ಲ ಮಾಡಲ್ಲ, ಆ ಥರ ಎಲ್ಲ ಏನೂ ಮಾಡಲ್ಲ. ಏನಾದರೂ ಬೇಕು ನೀರು ಮತ್ತು ಒಂದು ಸ್ವಲ್ಪ ಆಟ ಆಡಬೇಕು, ಕೋಪ ಬಂತು ಎಲ್ಲ ತೋರಿಸ್ಕೊತಾನೆ ಆರಾಮಾಗಿ. ನೋಡಿ ನಮ್ಮ ಪುಷ್ಪ ಅಕ್ಕ ನನ್ನ ಜಾಗ ಎದ್ದೋಳು ಅನ್ನೋ ಥರ ಲೈಕ್ ಹೇಳ್ತಾ ಇರೋದವನು. ಸೊ ನನ್ನ ಹತ್ರನೂ ಮುಂದೆ ಬಂದು ನಮ್ಮ ಮಮ್ಮಿ ಹತ್ರ ಎಲ್ಲ ಹೋಗಿ ಆ ಥರನೇ ಹೇಳ್ತಿದ್ದ, ನನ್ನ ಜಾಗದಲ್ಲಿ ಕೂತಿದ್ದಾರಲ್ಲ ಇವರೆಲ್ಲ ಅಂತ. ಆ ಥರ ಒಂದು ಸಿಂಬಾಲಿಕ್ಕಾಗಿ ಬಹು ಆ ಥರ ಎಲ್ಲ ಹೇಳ್ತಾನೆ. ಅದಾದಮೇಲೆ ಪಾಪು ಇನ್ನೇನು ಮಲ್ಕೊಂಬಿಟ್ಟ. ಅದಾದಮೇಲೆ ಓಕೆ, ಇನ್ನೇನು ಮಾಡೋದು, ಡಿಸ್ಟರ್ಬ್ ಮಾಡೋದು ಬೇಡ, ಹಿಂಗೆ ಇಟ್ಕೊಂಡಿದ್ರೆ ಕ್ಲೀನಾಗಿ ನಿದ್ದೆ ಮಾಡ್ತಾನೆ. ಮತ್ತು ನನಗೇನು ಅನ್ಕಂಫರ್ಟಬಲ್ ಆಗಲ್ಲ. ಸೊ ಆರಾಮಾಗಿ ಇಟ್ಕೊಂಡು ಹೀಗೆ ಹೋಗ್ತೀನಿ. ಅದಾದಮೇಲೆ ಎದ್ದೊಳ್ತು ನನ್ನ ಪುಟ್ಟ ಕೃಷ್ಣ. ನೋಡಿ ರಶ್ನ ನೋಡಿಕೊಂಡು ನಮ್ಮ ಪುಷ್ಪಾಕ ಮಾತಾಡಿಸ್ತಾ ಇತ್ತು, ಎದ್ದೊಳ್ಬಿಡ್ತು ಅಂತ. ನಮ್ಮ ಪುಷ್ಪಾಕ ಕರೀತಾ ಇತ್ತು ಬಾರ್ ನನ್ನ ಹತ್ರ ಅಂತ. ಅವರು ಇಲ್ಲ ಅಂದ್ಕೊಂಡು ನನ್ನ ಪಕ್ಕನೇ ಹಿಂದೆ ಕೂತಿದ್ದ. ನೋಡಿ ಮಲ್ಕೊಂಡು ಎದ್ಮೇಲೆ ಒಂಥರ ಫ್ರೆಶ್ ಆಗಿ ಕಾಣಿಸ್ತಾನೆ ಪಾಪು. ಇನ್ನೇನು ಆಲ್ಮೋಸ್ಟ್ ರೀಚ್ ಆದ್ವಿ, ಅವನು ಎದ್ದೊಳಕ್ಕೂ ಕರೆಕ್ಟಾಗಿತ್ತು. ಸೊ ನೋಡಿ ಎಲ್ಲ ಕಾರ್ಗಳು ಎಲ್ಲ ನಿಂತಿದೆ. ನಾವು ಬಂದಿರೋದು ನಮ್ಮ ಶಾಂತಿ ಅಕ್ಕ ಅವರ ರೆಸಾರ್ಟ್ಗೆ. ಸೊ ಕಂಗ್ರ್ಯಾಚುಲೇಷನ್ಸ್ ಶಾಂತಿ ಅಕ್ಕ ಮತ್ತು ಅಂಕಲ್, ನನ್ನ ಚಿಕ್ಕಮ್ಮ ಚಿಕ್ಕಪ್ಪಗೆ ಕಂಗ್ರ್ಯಾಟ್ಸ್ ಹೇಳ್ತೀನಿ. ಆಲ್ಮೋಸ್ಟ್ ಆಲ್ ಕನ್ಸ್ಟ್ರಕ್ಷನ್ಸ್ ಆಗಿದೆ. ಸೊ ರೂಮ್ಗಳಾಗಿರೋದ್ರಿಂದ ತುಂಬ ರೆಂಟ್ ಕೇಳ್ಕೊಂಡು ಬರ್ತಾ ಇದ್ದಾರಂತೆ. ಅವ್ರದ್ದು ರೆಸಾರ್ಟ್ ಓಪನ್ ಆಗ್ತಾ ಇದೆ. ಸೊ ಲೈಕ್ ಅಂಕಲ್ದು ಡ್ರೀಮ್ ಅನಿಸುತ್ತೆ ಇದು, ಆ ಡ್ರೀಮ್ ಟ್ರೂ ಆಗ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ. ಇನ್ನೂ ರೆಡಿ ಆಗಬೇಕು. ಆಲ್ಮೋಸ್ಟ್ ಆಲ್ ಪ್ರಾಬಬ್ಲಿ 70% ಆಫ್ ವರ್ಕ್ ಆಗಿದೆ. ಇನ್ನು ತುಂಬ ಕೆಲಸಗಳಿದೆ. ಬಟ್ ಇವಾಗ ನೆಕ್ಸ್ಟು ಯಾವುದೇ ರೀತಿ ಲೈಕ್ ಬಂದು ಕೇಳ್ತಾ ಇದ್ದಾರಲ್ವಾ ಬಾಡಿಗೆಗೋಸ್ಕರ, ಅದಕ್ಕೋಸ್ಕರ ಓಪನ್ ಮಾಡಿಬಿಡೋಣ ಅಂತ ಗಣೇಶ ಹೋಮ ಮತ್ತು ಪೂಜೆ ಅದೆಲ್ಲ ಮಾಡಿ ಚಿಕ್ಕದಾಗಿ ಬರೀ ಫ್ಯಾಮಿಲಿ ಮೆಂಬರ್ಸ್ನ ಮಾತ್ರ ಕರೆದು ಇದೊಂದು ಪೂಜೆ ಮಾಡಿ ಓಪನ್ ಮಾಡೋ ಥರ ಮಾಡಿಬಿಟ್ರು.
ಇನ್ನೇನು ಆಷಾಢ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ನಮ್ಮ ಕಡೆ ಅದೆಲ್ಲ ಮಾಡಲ್ಲ. ನಮ್ಮ ಪುಷ್ಪ ಅಕ್ಕನ ರೋಸ್ ಹೇಗೆ ಕಾಣಿಸ್ತದೆ ನಮ್ಮ ಪಾಟಲ್ಲಿ ಬಂದಿತ್ತು, ನೋಡಿದ ತಕ್ಷಣ ಇಷ್ಟ ಆಗಿ ಅಕ್ಕ ಹೂವು ತೊಗೊಂಡು ಮುಡ್ಕೊಂಡ್ರು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ಹೇಗೆ ಕಾಣಿಸ್ತಾ ಇದೆ ಇದು ಮುಂದೆ ಲೈಕ್ ಗೇಟ್ ಓಪನಿಂಗು. ಹಾಗೆ ಪ್ರಿಯಾ ಕಾಣಿಸಿದ್ಲು, ಅವ್ರ ಹಸ್ಬೆಂಡು ಎಲ್ಲ ನಿಂತ್ಕೊಂಡು ಆರಾಮಾಗಿ ಮಾತಾಡ್ತಾಯಿದ್ರು. ಬನ್ನಿ ಸ್ವಲ್ಪ ರಾ ವಿಡಿಯೋ ಹಾಕ್ತೀನಿ. ಇಲ್ಲ ಸಣ್ಣ ಆಗವಳೆ, ಹೌದಾ? ಇಲ್ಲ ಕಣೆ, ಹಂಗೆ ಇದೆಯಾ? ನನ್ನ ಮಗನೇ ಅದು. ನಮ್ಮನ್ನೆಲ್ಲ ಕರೀದಲೆ ನಮ್ಮ ಅಕ್ಕನ ಪಾಪ ಓಹೋ, ಬೆಳಗ್ಗೆ ಹಂಗಿದ್ಲಿ, ಇವಾಗ ಹಿಂಗೆ ರೆಡಿ ಆಗೋಳೆ. ಅತ್ತೆ ದೊಡ್ಡ ಬೇರೆ ಬೇರೆ ನಾಯಿ ಐತೆ ಅತ್ತೆ, ಅತ್ತೆ ಬೇರೆ ನಾಯಿಗಳಿದೆ. ಹಾಯ್ ರಾಶ್, ಹೇಳ್ದಿರೆ ತೆಗಿಯೋದೆ ಕ್ಯಾಂಡಿಡ್ ಅನ್ನೋದು. ಸೊ ನಾನು ಇದರಲ್ಲೂ ಪ್ರೂವ್ ಮಾಡಿದ್ದೀನಿ ನಾನು ಎಷ್ಟು ಬ್ಯಾಡ್ ವಿಡಿಯೋಗ್ರಾಫರ್ ಅಂತ. ಎಲ್ಲೆಲ್ಲೋ ಲೈಕ್ ಅದೇ ನನ್ನ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋದರೆ ನನ್ನ ಕೈಯಲ್ಲಿರೋ ಫೋನ್ ಬಗ್ಗೆ ಯೋಚನೆ ಮಾಡೋದು ಮರ್ತೋಗ್ಬಿಟ್ಟಿರ್ತೀನಿ. ಸೊ ನನ್ನ ವೀಡಿಯೋ ಹ್ಯಾಂಗಲ್ ರಾಂಗಾಗಿ ತೆಗ್ದಿರ್ತೀನಿ, ದಯವಿಟ್ಟು ಕ್ಷಮಿಸಿ. ಕರೆಕ್ಟ್ ಮಾಡ್ಕೊಳ್ಳೋಕೆ ಎಷ್ಟೊಂದು ಟ್ರೈ ಮಾಡ್ತೀನಿ, ಆದರೂ ತಿರ್ಗಾ ಇದೇ ಮಿಸ್ಟೇಕ್ ಮಾಡ್ತಾ ಇದ್ದೀನಿ. ಸೊ ನಾವು ಹೋಗೋ ಅಷ್ಟಕ್ಕೆ ಆಲ್ಮೋಸ್ಟ್ ಅರ್ಧ ಪೂಜೆ ಮುಗ್ದಿತ್ತು. ಸೊ ಎಲ್ಲರೂ ಕುತ್ಕೊಂಡಿದ್ರು, ನೋಡ್ಬೋದು. ಅಂದರೆ ಅಂಕಲ್ ಕಡೆ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಶಾಂತಿಯಕ್ಕ ಕಡೆ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ದೇವ್ರ ಪೂಜೆಗೆ ಇನ್ವಾಲ್ವ್ ಆಗಿದ್ರು. Hi baby. Baby hi. Hi Madi Pooja. Love you cutie. You're looking cute. Thank you ಹೇಳಿ. Welcome baby. ಯಾಕಮ್ಮ ನಿಂಗೆ ಕೋಲ್ಡ್ ಆಗಿದೆಯಾ? ತುಂಬ ಕೋಲ್ಡ್ ಆಗಿದೆಯಾ? ಚೆನ್ನಾಗಿದೆ, ಚೆನ್ನಾಗೈತೆ. ಯಾವುದೊಂದು ಸಿಂಪಲ್ ಫ್ರಾಕ್ ಹಾಕೊಂಡು ದೃಷ್ಟಿ ಆಗುತ್ತಾ? ಕಂಫರ್ಟ್ ಎಲ್ಲಿರುತ್ತೆ ಅಲ್ಲಿರೋ. ಓಕೆ, नमो वयं वैश्रवणाय नमः समय कामाय मध्यं कामेश्वरो वैश्रवणो दधातु कुबेराय वैश्रवणाय महाराजाय नमः पर्याप्त्यानन्तरायाय सर्वस्तोमोतिराप्रोक्तोमर्भवति सर्वस्याप्ते सर्वसिद्धे सर्वगमनेन आप्नोति सर्वं जयते जगत्ते
गुरु शुक्र शनेभ्यश्चाराहमे जेतवे नमः संसार पीडा व्यतितं तदेव संकष्ट बोधं सुमुख प्रसीद त्रायस्वमां मोचे कष्ट संगा नमोस्तुते विघ्न विनाशकाय रूपं कीर्तिं शोधेयं समस्थान्यं जयं शुभम् आयुरारोग्यमैश्वर्यं देहि मे गणनायक देहि मे पुरुषोत्तम ಸಂಕಲ ಆಗ್ಬಿಟ್ಟವನಲ್ಲ ಇನ್ನು ನೋಡು ಗೊತ್ತಾ ನಂತರ ವಾಸ್ತುದೇವತಾ ಅನುಗ್ರಹದಿಂದ ಸುಖವಾದ ಸಂಸಾರಿಕ ಜೀವನ ಮತ್ತು ಒಳ್ಳೆಯ ರೀತಿಯಲ್ಲಿ ವ್ಯವಹಾರಗಳು ಮತ್ತು ಮಾಡುವಂತಹ ಉದ್ಯೋಗ ವ್ಯಾಪಾರದಿಂದ ಯಶಸ್ಸು ಕೀರ್ತಿ ಪ್ರಾಪ್ತಿಗಾಗಿ ಇವತ್ತು ನವಗ್ರಹಗಳ ಆರಾಧನೆ ವಾಸ್ತು ಹೋಮ ಮಹಾಗಣಪತಿ ಹೋಮವನ್ನು ಮಾಡಿದ್ದೇವೆ. ಸರ್ವಜ್ಞನು ಸರ್ವಶಕ್ತನಾದಂತ ಭಗವಂತ ಮಾಡಿರ್ತಕ್ಕಂಥ ಎಲ್ಲ ಪೂಜಾ ಹವನದಿಂದ ಈ ಒಂದು ಸ್ಥಳದಲ್ಲಿ ಯಾವುದೇ ತರವಾದ ವಾಸ್ತುವಿನ ದೋಷಗಳಿದ್ರೂ ಕೂಡ ಅದೆಲ್ಲವೂ ಕೂಡ ನಿವಾರಣೆ ಆಗಬೇಕು. ವಾಸ್ತು ದೇವತಾ ಸಾನ್ನಿಧ್ಯ ಇರುವಂತದ್ದು ಪ್ರಾಪ್ತಿಯಾಗಬೇಕು. ಈ ಸ್ಥಳದಲ್ಲಿ ಇರುವಂತಹ ಎಲ್ಲ ಭೂತ ಪ್ರೇತ ಪೈಶಾಚಿಕ ಬಾಧೆಗಳೇನಿದೆಯೋ ಆ ಎಲ್ಲ ಬಾಧೆಗಳು ಕೂಡ ನಿವಾರಣೆ ಆಗಬೇಕು. ಶಿಷ್ಟ ದೇವತಾ ಅನುಗ್ರಹದಿಂದ ಈ ಒಂದು ಸ್ಥಳದಲ್ಲಿ ನಡೆಸುವಂತಹ ಎಲ್ಲ ತರಹದ ವ್ಯವಹಾರದಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಹೋಗುವಂತೆ ಆ ಭಗವಂತ ಅನುಗ್ರಹಿಸಬೇಕು. ಆ ಭಗವಂತನ ಅನುಗ್ರಹದಿಂದ ಯಾವುದೇ ತರವಂತಹ ಕ್ಷೇತ್ರ ದೇವತೆಯ ಶಾಪಗಳಿರ್ಬೋದು, ಕ್ರೋಧತ್ವ ಇರ್ಬೋದು, ಅಥವಾ ಜನರಿಂದ ಬರುವಂತಹ ಎಲ್ಲ ತೊಂದರೆ ತಾಪತ್ರಯಗಳಿರ್ಬೋದು, ಆ ಎಲ್ಲದನ್ನು ಕೂಡ ಸರ್ವಾನಿಷ್ಠೆಗಳನ್ನ ಭಗವಂತ ನಿವಾರಣೆ ಮಾಡಿಕೊಡಬೇಕು. ಮಹಾಗಣಪತಿ ಅನುಗ್ರಹದಿಂದ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರಿಕೊಂಡು ಹೋಗುವಂತೆ ಆ ಮಹಾಗಣಪತಿ ಅನುಗ್ರಹಿಸಬೇಕು. ಕರ್ಮಣಿಯೇ ಬಾಧಿಕರಂತೆ ಮಾತಾಡೇಶು ಕಲಾಕರ ಅಂತ ಹೇಳಿದಾಗೆ ಎಲ್ಲ ಕರ್ಮವನ್ನು ಮಾಡುವಂತದ್ದು ನಾವು, ಫಲವನ್ನು ಕೊಡುವಂತದ್ದು ಭಗವಂತ. ಹಾಗಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಇದೆ. ಭಗವಂತ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳಿಂದ ಶುಭ ಫಲಾನುವಂತದ್ದು ಪ್ರಾಪ್ತಿಯಾಗಬೇಕು. ನಮ್ಮ ಚಕ್ರದಲ್ಲಿ ಸೂಚಿತ ಸೂಚನೆ ಮಾಡಬೇಕು. ಗ್ರಹಚಾರಗಳು ಆ ಎಲ್ಲ ಗ್ರಹಚಾರಗಳು ಕೂಡ ಮಾಡಿರ್ತಕ್ಕಂಥ ಆರಾಧನೆಯಿಂದ ನಿವಾರಣೆಯಾಗಿ ಮನೆಯಲ್ಲಿ ಧನ ಸಂಪತ್ತು, ಧಾನ್ಯ ಸಂಪತ್ತು, ಶರೀರಕ್ಕೆ ಸಂಬಂಧ ಕೊಡುವಂತಹ ವಾರಕ್ಕೆ ಎಲ್ಲ ರೋಗ ಬೈತೀನಿ ಬಾರ ನನಗೆ ನನ್ನ ಜೊತೆ ಒಂದು ರೀಲ್ ಮಾಡಿಬಿಡ್ತೀಯಾ? ಅಲ್ಲಿಂದ ನಡ್ಕೊಂಬ ಒಂದು ವಿಡಿಯೋ ಮಾಡ್ತೀನಿ. ಶಾಂತಿಕಾ ಶಿ ಡಸಂಟ್ ವಾಂಟ್ ದಿಸ್. ಥ್ಯಾಂಕ್ ಯು ಅಣ್ಣ, ಕಳಿಸಿಯೋಣ. ನಮಗೆ ಹೋದ್ಸತಿನೂ ಫೋಟೋಸ್ ಇಲ್ಲ. ನಮ್ಮ ಸುರಕ್ಷಾಗೆ ನೈಸ್ ಮಾಡಿ ಫೋಟೋ ತೆಗೆಸ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗಿತ್ತು. ಅನು ಆ್ಯಕ್ಚುಲಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ಲು ಸುರಕ್ಷೆನ. ಬಟ್ ಅವಳಿಗೆ ಆ ಡ್ರೆಸ್ ತುಂಬ ಇರಿಟೇಟ್ ಆಗ್ತಾಯಿತ್ತು. ಯಾವಾಗಲೂ ಲೈಕ್ ನಾರ್ಮಲ್ ಡ್ರೆಸ್ಸಲ್ಲಿ ಇದ್ದು ಈ ಥರ ಒಂಥರ ಗ್ರ್ಯಾಂಡ್ ಡ್ರೆಸ್ ಹಾಕಿದ್ರೆ ಮಕ್ಕಳಿಗೆ ಒಂಥರ ಚುಚ್ಚಿದಂಗೆ ಮತ್ತು ಅನ್ಈಸಿನೆಸ್ ಫೀಲ್ ಆಗುತ್ತಲ್ಲ, ಅದೇ ರೀತಿ ಅವಳು ಹಳ್ಕೊಂಡು ಬಿಚ್ಬಿಡಕ್ಕ ಅಂತ ಹೇಳಿ ನೈಸ್ ಮಾಡಿ ನಾನು ಅನು ಅಕ್ಕಾಗ ಬೈತೀನಿ ಅಂತ ಎಲ್ಲ ನೈಸ್ ಮಾಡಿ ಒಂದು 4-5 ಫೋಟೋ ತೆಗೆಸ್ದೆ ಫೋಟೋಗ್ರಾಫರ್ ಹತ್ರ. ಒಂಥರ ಖುಷಿ ಅಂತ ಅನಿಸ್ತು. ರೆಡಿಯಾಗಿ ಒಂದು ಫೋಟೋ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಅದಾದಮೇಲೆ ಊಟ ಮುಗಿಸ್ಕೊಂಡ್ವಿ. ಅಲ್ಲಿ ಯಾವುದೇ ರೀತಿ ನನ್ನ ವೀಡಿಯೋಸ್ನ ಮಾಡಿಲ್ಲ, ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ತಿಂತಾ ಇರ್ತಾರಲ್ವ, ಅದನ್ನೆಲ್ಲ ಏನು ತೋರಿಸೋದು ಅಂತ. ಸೊ ಅದಾದಮೇಲೆ ಪ್ರಿಯಾ ಕೂಡ ಎಲ್ಲರ ಹತ್ರ ಕೈ ತುತ್ತಿಸ್ಕೊಂಡು ಕ್ಯೂಟ್ ಅಂತ ಅನಿಸ್ತು. ಲೈಕ್ ನ್ಯೂಲಿ ಮ್ಯಾರಿಡ್ ಕಪಲ್ ಅಲ್ವಾ, ನೋಡೋಕೆ ತುಂಬ ಚೆನ್ನಾಗಂತ ಅನಿಸ್ತು. ಇಬ್ಬರು ಲೈಕ್ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ನಮ್ಮ ಹತ್ರ ಎಲ್ಲರ ಹತ್ರನೂ ಊಟ ಎಲ್ಲ ತುತ್ತೆಲ್ಲ ಇಕ್ಸ್ಕೊಂಡು ಲೈಕ್ ಎಲ್ಲರ ಹತ್ರ ಅಲ್ಲಿರೋರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹತ್ರ ಎಲ್ಲ ಕೈ ತುತ್ತು ಇಡ್ಸ್ಕೊಂಡ್ಲು. ಸೊ ತುಂಬ ಕ್ಯೂಟ್ ಅಂತ ಅನಿಸ್ತು. ಅದೊಂದು ವಿಡಿಯೋ ಮಾಡ್ಕೊಬೋದಿತ್ತು, ಬಟ್ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟೆ. ಸೊ ನೆನಪಿಗಿರಲಿ ಅಂತ ಅದೊಂದು ವಿಡಿಯೋ ರೆಕಾರ್ಡ್ ಆಗಲಿ, ವಾಯ್ಸ್ ರೆಕಾರ್ಡ್ ಆಗಲಿ ಅಂತ ಹೇಳ್ತಿದ್ದೀನಿ. ಅದಾದಮೇಲೆ ಆಚೆ ಬಂದ್ವಿ. ತುಂಬ ಚೆನ್ನಾಗಿ ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ವಿ. ಮತ್ತು ನೋಡ್ತಾ ಇದ್ದೀರಲ್ಲ, ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಆದಮೇಲೆ ನಾವು ಹೋಗ್ತೀವಿ, ಆವಾಗ ನಾನು ಫುಲ್ ವಿಡಿಯೋ ನಾನು ನೀಟಾಗಿ ಎಲ್ಲೆಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಇನ್ನೂ ಕಂಪ್ಲೀಟ್ ಆಗದೆ ಇರೋ ಕಾರಣ ನಾನು ಸ್ಮಾಲ್ ಗ್ಲಿಮ್ಸ್ ಥರ ನಾನು ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಇನ್ನು ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಸೊ ಅದು ಫೈನಲ್ ಲುಕ್ ಯಾವ ಥರ ಇರುತ್ತೆ ಅಂತ ಎಕ್ಸೈಟ್ಮೆಂಟ್ ನನಗೂ ಕೂಡ ಇದೆ. ಸೊ ನೋಡಿ, ಮಗು ಥರ ನಮ್ಮತ್ತೆ ರಶ್ನ ಹೇಗೆ ಕ್ಯಾರಿ ಮಾಡ್ತಾ ಇದ್ದಾರೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಇಲ್ಲೊಂದು ಪುಟ್ಟ ಮಗು ಇದೆ, ಅಮ್ಮ ಇದೆ ಅಂತ ಹೇಳಿದಾಗ ನಮ್ಮತ್ತೆ ನಗೀತಾ ಇದ್ರು. ಸೊ ಇಟ್ ವಾಸ್ ವೆರಿ ಗುಡ್ ಡೇ. ಇದಾದಮೇಲೆ ನಾವು ದೇವಸ್ಥಾನಕ್ಕೆ ಕೂಡ ಹೋಗಬೇಕಾಗಿತ್ತು. ಸೊ ಯಾವ ದೇವಸ್ಥಾನ ಏನು ಅಂತ ಎಲ್ಲ ದೇವಸ್ಥಾನಕ್ಕೆ ರೀಚ್ ಆದಮೇಲೆ ಹೇಳ್ತೀನಿ.
ಅಮ್ಮ ಇಲ್ಲಿ ಚಪ್ಪಲಿ ತೆಗಿಬೇಕು ಇಲ್ಲಿ ಬಿಡು. ಸೊ ನಾವಿಲ್ಲಿ ಬಂದಿದ್ದು ಕೋಟೆ ಮಾರಮ್ಮನ ದೇವಸ್ಥಾನ, ಎಲ್ಲರಿಗೂ ಗೊತ್ತಿರುತ್ತೆ, ತುಂಬ ಫೇಮಸ್ಸು ನಮ್ಮ ಬೆಂಗಳೂರಲ್ಲಿ. ಸೊ ಇಲ್ಲಿ ಬಂದ್ವಿ. ನಾವು ಬರೋ ಅಷ್ಟೊತ್ತಿಗೆ ಜನಗಳೆಲ್ಲ ಕಮ್ಮಿ ಆಗಿದ್ರು, ಫೋನ್ ಮಾಡಿಕೊಂಡೇ ಬಂದ್ವಿ. ಅದಾದಮೇಲೆ ಜನಗಳು ಸ್ಟಾರ್ಟ್ ಆದರು, ಫುಲ್ ಸಿಕ್ಕಾಪಟ್ಟೆ ರಶ್ ಆಯಿತು. ಅದಾದಮೇಲೆ ನಾನೇನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಬಟ್ ತುಂಬ ಚೆನ್ನಾಗಿದೆ ಗೊತ್ತಾ, ತುಂಬ ಹಳೆ ದೇವಸ್ಥಾನ. ನಂಬ್ಕೊಂಡು ನಾವಿಲ್ಲಿ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳೋದು. ಮತ್ತು ನಮ್ಮ ಅತ್ತೆನೇ, ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ಫಸ್ಟ್ ಟೈಮ್ ನೋಡಿ. ಅಲ್ಲೆಲ್ಲ ಇನ್ನೂ ಕೆಲಸಗಳು ನಡೀತಾ ಇದೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು. ಪುಟ್ಟ ದೇವಸ್ಥಾನ ಆದರೂ ತುಂಬ ವಿಶೇಷವಾಗಿ ಹಳೇ ದೇವಸ್ಥಾನ, ಅಂದರೆ ತುಂಬ ನಂಬುವಂಥ ದೇವರು ಇವರು. ಸೊ ನಾನು ನಮ್ಮತ್ತೆ, ಮಮ್ಮಿ ಮತ್ತು ವಿಜಿ ಮಾಮ, ಪುಷ್ಪ ಅಕ್ಕ, ಪಾಪು ಎಲ್ಲ ಬಂದಿದ್ವಿ. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು. ಚೆನ್ನಾಗಿದ್ದೀರಾ ಸ್ವಾಮಿ? ಬಂದೆ ಆಯ್ತು, ಓಪನ್ ಮಾಡಿ. ಕಣ್ಣು ಬರೀತಾ ಇದೆ. ಸೊ ಅಲಂಕಾರ ಮಾಡ್ತಾ ಇದ್ರು. ದೇವ್ರ ಬಾಗಿಲು ಓಪನ್ ಮಾಡಿದ ತಕ್ಷಣ 2 ಕಣ್ಣು ಸಾಲ್ತಿಲ್ಲ, ಅಷ್ಟು ಸುಂದರವಾಗಿ ಅಲಂಕಾರ ಮಾಡಿದರು. ಆ ಹೂವಿನಿಂದ ನೋಡಿ ಎಷ್ಟು ಚೆನ್ನಾಗಿ ಸೀರೆ ಉಡಿಸ್ತಾರೆ ದೇವ್ರಿಗೆ. ತುಂಬ 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 ಮುದ್ದಾಗಿ ಕಾಣಿಸ್ತಾ ಇತ್ತು ದೇವರು. ಅದಕ್ಕೆ ಜಾಸ್ತಿ ಫೋಟೋ ಹಿಡಿಬೇಡ, ವಿಡಿಯೋ ಮಾಡಬೇಡ ಅಂತ ನಮ್ಮತ್ತೆ ಹೇಳ್ತಿದ್ರು, ದೃಷ್ಟಿ ಆಗಿಬಿಡುತ್ತೆ ಅಂತ. ಬಟ್ ಸೋ ಬ್ಲೆಸ್ಡ್ ಅಂತ ಫೀಲ್ ಆಯಿತು. ಒಂಬತ್ತು ದಿವಸ ವಿಶೇಷ ಪೂಜೆಗಳನ್ನ ನಡೀತಾ ಇತ್ತು. ಅದಕ್ಕೋಸ್ಕರ ನಾನು ತುಂಬ ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ, ರಶ್ಶು ಜನಗಳ ಮಧ್ಯೆ ಏನಕ್ಕೆ ಅಂತ ಹೇಳಿಬಿಟ್ಟು ಎಷ್ಟಾಗುತ್ತೋ ಅಷ್ಟು ಮಾತ್ರ ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಸೊ ಅಟ್ ಲಾಸ್ಟಲ್ಲಿ ಎಲ್ಲ ಫೋಟೋಸ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ನಾನು ತುಂಬ ಫೋಟೋಸ್ ಹಿಡ್ಕೊಳ್ಳೋಕೆ ಆಗಿಲ್ಲ, ಯಾಕಂದರೆ ನನ್ನ ಫೋಟೋಸ್ ತೆಗಿಯೋಕ್ಕೆ ಯಾರೂ ಇಲ್ಲ. ನಾನು ಎಲ್ಲರ ಫೋಟೋಸು ತೆಗ್ದೆ, ಬಟ್ ನನ್ನ ಫೋಟೋಸೇ ಯಾರೂ ತೆಗ್ದಿಲ್ಲ. ಓಕೆ, ನಾಟ್ ಎ ಪ್ರಾಬ್ಲಮ್. ಬಟ್ ಸಖತ್ತಾಗಿ ಕಾಣಿಸ್ತಿದಾರಲ್ಲ ನಮ್ಮ ಅಮ್ಮಂದಿರು, ನಮ್ಮ ಅಜ್ಜಿದಿರಲ್ಲ. ಸಖತ್ತಾಗಿತ್ತು ಫೋಟೋಸು, ಸಖತ್ತಾಗಿತ್ತು ಡೇ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಧ್ಯಾನ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ. ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ನನ್ನ ಇನ್ಸ್ಟಾಗ್ರಾಮಿಗೆ ಫಾಲೋ ಮಾಡಿ, ತುಂಬ ರೀಲ್ಸ್ಗಳನ್ನ ಹಾಕಿದ್ದೀನಿ, ಅದರಲ್ಲೇ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.